ಶಿವಕುಮಾರ್ ಅಂತೇಳಿ ವಿಜಯಪುರ ಪೊಲೀಸ್ ಇನ್ಸ್ಪೆಕ್ಟರ್. ಸುಮಾರು 3 ವರ್ಷಗಳಿಂದ ನಾನು ಇಲ್ಲಿ ಇನ್ಸ್ಪೆಕ್ಟರ್ ಆಗಿ ಕೆಲಸ ನಿರ್ವಹಿಸ್ತಾ ಇದ್ದೀನಿ. ಈ ಒಂದು ವಿಜಯಪುರ ಪೊಲೀಸ್ ಠಾಣೆಯಲ್ಲಿ ಒಂದು ಸಾರ್ವಜನಿಕರ ಒಂದು ಸಹಾಯದಿಂದ ಕೆಲಸ ಮಾಡಬೇಕು, ಪೊಲೀಸ್ ಕೆಲಸ ಮಾಡಬೇಕು ಅಂತೇಳಿ ಭಾಳ ಒಂದು ಆಸಕ್ತಿ ಇಟ್ಕೊಂಡು ಇಲ್ಲಿ ಕೆಲಸ ಮಾಡ್ತಾಯಿದ್ದೀವಿ. ನಮ್ಮ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಸಾಕಷ್ಟು ಜನರೊಂದಿಗೆ ಉತ್ತಮವಾದ ಒಂದು ಒಡನಾಟ ಇಟ್ಟುಕೊಂಡು ಅನೇಕ ಅಪರಾಧಗಳನ್ನ ತಡೆಯುವಲ್ಲಿ ಮತ್ತು ಅಪರಾಧಗಳ ಪ್ರಕರಣಗಳನ್ನು ಪತ್ತೆ ಹಚ್ಚುವಲ್ಲಿ ಯಶಸ್ವಿಯಾಗಿದ್ದೇವೆ. ಇಲ್ಲಿ ಒಂದು ಜನರ ಒಂದು ಸಹಕಾರ ಯಾವ ರೀತಿ ಇದೆ ಅಂತೇಳಿ ಬಹುಶಃ ಎಲ್ಲ ಪೊಲೀಸ್ ಠಾಣೆಗಳಲ್ಲೂ ಇದ್ದೇ ಇರುತ್ತೆ. ಬಟ್ ಈ ಪೊಲೀಸ್ ಸ್ಟೇಷನಲ್ಲಿ ಅತ್ಯಂತ ಹೆಚ್ಚಿನ ಸಹಕಾರ ಸಿಗ್ತಾ ಇದೆ. ಬೆಂಗಳೂರು ನಗರದಲ್ಲಿಯೇ ಅತ್ಯಂತ ಹೆಚ್ಚು ವೈರ್ಲೆಸ್ CCTV ಕ್ಯಾಮರಾಗಳನ್ನು ನಾವು ನಮ್ಮ ಪೊಲೀಸ್ ಠಾಣೆಯ ಎಲ್ಲ ಸ್ಥಳಗಳಲ್ಲೂ ಕೂಡ ನಾವು ಒಂದು ಅರೇಂಜ್ ಮಾಡಿ ಹಾಕಿಸಿದ್ದೀವಿ. ಸಾರ್ವಜನಿಕರ ಫಂಡಿಂಗ್ ಮಾಡಿದ್ದಾರೆ. ನಮ್ಮ ಒಂದು ಮನವಿ ಹೋಗ್ಬಿಟ್ಟು ಸಾರ್ವಜನಿಕರು ಕೆಲವೊಂದು ಸಂಘಗಳನ್ನ ಮಾಡ್ಕೊಂಡಿದ್ದಾರೆ. ಉದಾಹರಣೆಗೆ ಕಫಾ ಭಾಳ ಹೆಚ್ಚಿನಾಗಿ ಪ್ರೊಆಕ್ಟಿವ್ ಆಗಿ ಕೆಲಸ ಮಾಡಿರೋಂಥ ಒಂದು ಸಂಘ. ಈಗ ಇದನ್ನು ನಾವು ನಮ್ಮ ಮನವಿ ಮೇರೆಗೆ ಎಲ್ಲ ನಮ್ಮ ವಾಲಂಟಿಯರ್ಸ್ ಏನು ಮಾಡಿದ್ದಾರೆ ರಿಜಿಸ್ಟರ್ ಮಾಡಿ, ಇನ್ಫಾರ್ಮೇಷನ್ ಈಸ್ ಆಲ್ವೇಸ್ ಎ ವೆಲ್ತ್. ಸೊ ಇನ್ಫಾರ್ಮೇಷನ್ ಈಸ್ ಆಲ್ವೇಸ್ ಎ ವೆಲ್ತ್ ಅಂತ ಯಾಕೆ ಹೇಳ್ತೀವಿ ಅಂದರೆ, ಮಾಹಿತಿ ಇದ್ದಷ್ಟು ನಾವು ನಮ್ಮ ಕೆಲಸಗಳನ್ನ ಸುಲಲಿತವಾಗಿ ಮಾಡ್ಕೊಳ್ಳೋಂಥ ವ್ಯವಸ್ಥೆ ಆಗುತ್ತೆ. ಅದಕ್ಕೆ ಯಾವುದೇ ರೀತಿಯ ಸಮಸ್ಯೆ ಬಂದರೆ ಅದಕ್ಕೆ ಯಾರನ್ನ ಅಪ್ರೋಚ್ ಮಾಡಬೇಕು, ಯಾರಿಂದ ಯಾವ ರೀತಿ ನಾವು ಅಪ್ರೋಚ್ ಮಾಡಬೇಕು, ಯಾವ ರೀತಿ ಅಪ್ರೋಚ್ ಮಾಡಿದ್ರೆ ಅದಕ್ಕೆ ಒಂದು ಪರಿಹಾರ ಕಂಡುಕೊಳ್ಬೋದು ಅಂತ ಒಂದು ವ್ಯವಸ್ಥಿತವಾಗಿ ಈ ಒಂದು ಕಫಾ ಒಂದು ಪೋರ್ಟಲನ್ನು ತೆಗೆದಿದ್ದಾರೆ. ದಯಮಾಡಿ ನಾವೆಲ್ಲರೂ ಅದನ್ನು ಬಳಸಿಕೊಂಡು ಆ ಪೋರ್ಟಲನ್ನೇ ತಮ್ಮ ಯಾವುದೇ ರೀತಿಯ ಸಮಸ್ಯೆಗಳು, ಕುಂದುಕೊರತೆಗಳು ಅದನ್ನು ಹೇಳಿದ್ರೆ ಅದನ್ನು ನೇರವಾಗಿ ನಮಗೆ SMS ಮೂಲಕ ಪೊಲೀಸ್ ಠಾಣೆಗೆ ಇದುವರೆಗೆ ನಮ್ಮ ವಿಜಯಪುರ ಪೊಲೀಸ್ ಸ್ಟೇಷನಲ್ಲಿ ನಮಗೆ ಸಾರ್ವಜನಿಕರಿಂದ ನೇರವಾಗಿ SMS ಬರುವಂಥ ವ್ಯವಸ್ಥೆ ಇದೆ ಹೊರತು ಒಂದು ಸಂಘದಿಂದ ಯಾವುದೂ ಇಲ್ಲ. ಮೊದಲನೇ ಬಾರಿಗೆ ಈ ಥರ ಮಾಡಿದರೆ, ಇದು ಡೆವಲಪ್ ಮಾಡಿದ ನಂತರ ಇದು ಯಶಸ್ವಿಯಾದ ನಂತರ ನಾವು ಇಡೀ ನಮ್ಮ ವಿಜಯಪುರಕ್ಕೆ ಇದರ ಒಂದು ವ್ಯವಸ್ಥೆಯನ್ನು ಮಾಡಬೇಕು ಅಂತೇಳಿ ನಾನು ಕೂಡ ತಮ್ಮಲ್ಲಿ ಕಫಾ ಒಂದು ವಾಲಂಟಿಯರ್ಸ್ನ ನಾನು ಕೇಳ್ಕೊತೀನಿ. ಅದೇ ರೀತಿ ಯಾವುದೇ ರೀತಿ ಸಣ್ಣ ಒಂದು ತೊಂದರೆ ಆಯಿತು, ಸಣ್ಣ ಒಂದು ತೊಂದರೆ ಆದರೂ ಸಹ ನಿಮ್ಮ ಹೆಸರನ್ನ ನೀವು ಹೇಳಲಿಕ್ಕೆ ಇಷ್ಟಪಡ್ತಿರೋ ಚಿಂತೆ ಇಲ್ಲ, ನೇರವಾಗಿ ಅದನ್ನು ನಿಮ್ಮ ಹೆಸರನ್ನ ನಾವು ಗೌಪ್ಯವಾಗಿರ್ತೀವಿ. ನಿಮ್ಗೇನು ಸಮಸ್ಯೆ ಇದೆ ಅದನ್ನು ನಾವು ಅದಕ್ಕೆ ಸ್ಪಂದಿಸೋದಕ್ಕೆ ನಾವು ಪ್ರಯತ್ನ ಮಾಡಲಿಕ್ಕೆ ಒಂದು ಪ್ಲ್ಯಾಟ್ಫಾರ್ಮ್ನ ಕ್ರಿಯೇಟ್ ಮಾಡಿಕೊಂಡಿದ್ದಾರೆ. ಒಂದು ದಯಮಾಡಿ ಎಲ್ಲ ದೊಡ್ಡ ವಂಶದ ಮತ್ತು ವಿಜಯಪುರ ನಿವಾಸಿಗಳು ಈ ಒಂದು ಪೋರ್ಟಲನ್ನು ಯಶಸ್ವಿಯಾಗಿ ಬಳಸಿಕೊಂಡು ನಿಮ್ಮ ಮತ್ತು ನಮ್ಮ ಸಂಪರ್ಕ ಚೆನ್ನಾಗಿರಲಿ, ಅದು ನೇರವಾಗಿರಲಿ. ಮತ್ತು ಯಾವುದೇ ರೀತಿಯ ಸಣ್ಣ ಅಪರಾಧಗಳನ್ನ ನಾವು ಹತ್ತಿಕ್ಕಿದ್ರೆ ನಂತರ ದೊಡ್ಡ ರೀತಿಯ ಅಪರಾಧಗಳನ್ನ ತಡೆಯುವುದು ಅಂತ ಹೇಳ್ತಾ ಮುಂದೆ ನಮ್ಮ ಕಫಾ ಸಂಘಕ್ಕೆ ಒಳ್ಳೆಯದಾಗಲಿ ಅಂತೇಳಿ ನಾನು ಕೇಳ್ಕೊತೀನಿ.